ನನ್ನನ್ನು ಸಹಾಯ ಮಾಡು ಎಂಬುದಾಗಿ ಈ ದೇವರಲ್ಲಿ ನೀವು ಮೊರೆಯಿಡೋದಾದರೆ ದೇವರು ಖಂಡಿತವಾಗಿ ಮೊರೆ ಕೇಳ್ತಾನೆ. ಆದರೆ ಕ್ರೈಸ್ತರು, ಯಾಕಂದ್ರೆ ಗಾಂಧಿ ಹೇಳಿದೇನಂತಂದ್ರೆ ಕ್ರೈಸ್ತರು ಅಂದ್ರೆ ಯೇಸು ಅಂದ್ರೆ ಇಷ್ಟ, ಆದರೆ ಕ್ರೈಸ್ತರು ಅಂದ್ರೆ ಇಷ್ಟ ಇಲ್ಲ. ಯಾಕಂದ್ರೆ ಅವ್ರು ಹೇಳಿದಂತೆ ನಡೆದುಕೊಳ್ಳುವುದಿಲ್ಲ ಎಂಬುದಾಗಿ ಗಾಂಧಿ ಮಾತು ಹೇಳಿದ್ರು. ಯಾವ ರೀತಿಯಾಗಿ ನಾವು ಜೀವಿಸ್ತಿದ್ದೀವಲ್ಲ, ಆದ್ರೆ ಜ್ಞಾಪಕ ಮಾಡ್ಕೊಡ್ರಿ. ಒಳ್ಳೆಯ ಒಂದು ಗಾಂಧಿ ಹೇಳಿದ ಮಾತನ್ನು ಒಂದ್ಸಲ ನಾವು ಜ್ಞಾಪಕ ತಿಳ್ಕೊಡ್ರಿ. ಯೇಸು ಅಂದ್ರೆ ಇಷ್ಟ ಅಂತ, ಆದ್ರೆ ಕ್ರೈಸ್ತರಂದ್ರೆ ನನಗೆ ಇಷ್ಟ ಅಲ್ಲ ಎಂಬುದಾಗಿ. ಕೆಲವರು ಹಾಗೆ ಇದ್ದಾರೆ, ಚರ್ಚೆ ಹೋಗುತ್ತೆ ಬರ್ತೇವೆ, ಆದ್ರೆ ಒಂದು ವಾಕ್ಯ ಎಲ್ಲಿದೆ, ಪ್ರಾರ್ಥನೆ ಇದೆ ಎಂಬುದಾಗಿ ನಾವು ಕೇಳುವಾಗ ಗೊತ್ತಿಲ್ಲ. ಯಾಕಂದ್ರೆ ಸಂಡೆಗೆ ಬರ್ತಾ ಇದ್ದೇವೆ, ಹೋಗ್ತಾ ಇದ್ದೇವೆ, ಆದ್ರೆ ಪಾಶ್ವ ಕೇಳ್ತಾ ಇದ್ದೇವೆ, ಮತ್ತೆ ಹೋಗ್ತದೆ, ಇದೇ ರೀತಿ ಅದ್ರ ವಾಕ್ಯ ಇಲ್ಲ ನಿಮ್ಮ. ಯಾಕಂದ್ರೆ ಯಾವ್ಯಾವ ಆಲೋಚನೆ ಇಟ್ಕೊಂಡು ಹೃದಯ ಇಟ್ಕೊಂಡು ನಡೆದುಕೊಳ್ಳಿ. ಅದ ದೇವ್ರ ಮಕ್ಕಳೇ, ನಿನ್ನ ಚಿತ್ತನ್ನು ಬದಲಾಯಿಸ್ಕೊಳ್ರಿ. ದೇವರು ಯಾಕೆ, ಸತ್ತನು ಯಾಕೆ, ಇವೆಲ್ಲವೂ ಕಾರ್ಯ ನಡೀತಂತಂದ್ರೆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂತ ಮಾತುಗಳನ್ನು ಎಲ್ಲವನ್ನು ನೆರವೇರಿಸಬೇಕಾಗಿದ್ದು. ಅದಕ್ಕೋಸ್ಕರವಾಗಿ ಆತ ನನ್ನಿಂದ ಪಾಪಗಳು ಪ್ರಾಣ ಕೊಟ್ಟಿದ್ದೇನೆ, ನಾವು ಏನು ಮಾಡೋದಿಲ್ಲ. ಯಾಕಂದ್ರೆ ದೇವರು ಹೇಳಿದ ಮಾತು ಏನಂದ್ರೆ, ಒಂದು ಕೂಡ ಆತ್ಮವನ್ನು ನಶಿಸುವಾಗ ಎಲ್ಲ ಪರಲೋಕ ರಾಜ್ಯ ದೇವರ ಉದ್ದೇಶವಾಗಿದೆ. ಖಂಡಿತವಾಗಿ ದೇವರು ಏನಂತಂದ್ರೆ ಈ ಒಂದು ದಿವಸದಲ್ಲಿ, ಶ್ರಮೆಯ ದಿವಸದಲ್ಲಿ ನಾವು ನೋಡ್ಬೇಕಾದ್ರೆ ಈ ಲೋಕವನ್ನು ಆರಾಧಿಸ್ತದೆ, ಆದ್ರೆ ನಾವು ಕೂಡ ಆ ಲೋಕವನ್ನು ಆರಾಧಿಸ್ತದೆ ಎಂಬುದಾಗಿ ತಿಳಿದುಕೊಂಡು ನಾವು ಕೂಡ ಆರಾಧಿಸೋದು ಬೇಡ ದೇವ್ರ ಮಕ್ಕಳೇ. ಆದರೆ ನಮ್ಮ ಹೃದಯದಲ್ಲಿ ಏನು ಮಾತನಾಡ್ತೇನೆ ದೇವರು, ನನ್ನ ಒಟ್ಟಿಗೆ ಏನು ಸಂಭಾಷಣೆ ಮಾಡ್ತೇನೆ ಎಂಬುದಾಗಿ ನಾವು ತಿಳಿದುಕೊಳ್ಬೇಕಾಗಿದೆ. ಬರೀ ಏನಂದ್ರೆ ಕೆಲವರಿಗೆ ಗುಡುಫ್ರೆಡೆ ಆದ್ರೂ ಕೂಡ ಗೊತ್ತಿಲ್ಲ, ದೇವರು ಯಾಕೆ ಸತ್ಯದ್ರು ಗೊತ್ತಿಲ್ಲ, ದೇವರಿಗೆ ಹೇಗೆ ಏನಂತಂದ್ರೆ ಶಿಲ್ಬಲಿ ಯಾಕೆ ಆತನ ರಕ್ತವನ್ನು ಸುರಿಸಿದನೆಂಬುದಾಗಿ ನೋಡ್ಬೇಕಾದ್ರೆ 5 ವೇಳ 4 ಒಂದಲ ಏನಂತಂದ್ರೆ ಪೆಟ್ಟುಗಳನ್ನು ಹೊಡೆಸಿಕೊಂಡನು. 3 ಸಲ ಆತನ ಏನಂತಂದ್ರೆ ಬಿದ್ದನು ಎಂಬುದಾಗಿ ನೋಡ್ತೇವೆ. ಯಾರಿಗೋಸ್ಕರ ಇವೆಲ್ಲ? ನನ್ನಿನಗೋಸ್ಕರವಾಗಿ ಇದ್ದವ್ರ ಮಕ್ಕಳು. ನಮ್ಗೆ ಅರ್ಥ ಆಗ್ತಿಲ್ಲ ಯಾಕೆ ಯೇಸು ಕ್ರಿಸ್ತನು ಯೇಸು ಕ್ರಿಸ್ತನು ಯಾಕೆ ಇವೆಲ್ಲ ಮಾಡಿದ್ರೆ, ನನ್ನಿನಗೋಸ್ಕರ ಎಲ್ಲವನ್ನು ಆತನ ಏನ್ ಮಾಡ್ತಿದ್ದಾನೆ, ಹೊತ್ತುಕೊಂಡು ಆ ಕಪಾಳ ಸ್ಥಳಕ್ಕೆ, ಗುರುಗತ ಸ್ಥಳಕ್ಕೆ ಆತನ ಹೊತ್ತುಕೊಂಡು ಅಲ್ಲಿರುವಂತವನು ಅವಮಾನಿಸಿದರೆ, ನಗುತ್ತಾ ಇದ್ದಾರೆ, ಹೀಯಾಳಿಸಿದರೆ ದೇವರು ತಂದೆ ಹೇಳಿದ ಮಾತನ್ನು ನೆರವೇರಿಸಬೇಕಾಗ್ತದೆ ಮಕ್ಕಳೇ. ಅದಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ನಾವು ಏನಂತಂದ್ರೆ ಸುಮ್ಮನೆ ಇರೋದು ಹಾಗೆ ಜನರು ಮಾಡಿದ್ರೆ ಎಂಬುದಾಗಿ ಯಾವತ್ತೂ ಕಾರಣಕ್ಕೂ ನಾವು ಅನುಭವ ಆಗಿದ್ದೇವೆ ಮಕ್ಕಳು. ಅದಕ್ಕೋಸ್ಕರ ನೀವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು, ಇದು ಕೊನೆ ಕಾಲ ಇದೆ.